ಮತ್ತೆ ಯಾಕೆ ಅವ್ರು ಕ್ಷಮೆ ಕೇಳಬೇಕಾಗಿದೆ? ದೋಷ ಇದ್ದಕ್ಕೇ ತಿದ್ಕೊಳ್ಳೋದಲ್ಲ ಅದು. ಮತ್ತು ಈಗ ಏನು ಕಟ್ ಮಾಡಿದ್ರೆ ನೀವು 65 ಲಕ್ಷ ಬಿಹಾರದಲ್ಲೇ ಅವ್ರ ಲಿಸ್ಟ್ ಹಚ್ಚಿರಲ್ಲ ಕಡೆ ಯಾರು ಹೇಳಿದಾರೆ ಅಂತೇಳಿ ಅವ್ರ ಸಂಬಂಧಿಕರದ್ದು ಗೊತ್ತಾಗಲಿ. ಮತ್ತು ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ. ಒಟ್ಟಾರೆಯಾಗಿ ಇಲೆಕ್ಷನ್ ಕಮಿಷನ್ನ ನಾನೊಬ್ಬ ಮತದಾರ ರಕ್ಷಕ ಅನ್ನೋ ತೋರಿಸೋಕ್ಕಿಂತಲೂ ತನ್ನ ದೋಷಗಳಿಲ್ಲದ ತಿದ್ದುಕೊಳ್ಳೋದು ಕೆಲಸ ಆಗಬೇಕು. ಜ್ಞಾನೇಶ್ ಅವ್ರ ಕಡೆಯಿಂದ ಇನ್ನೊಬ್ಬರು ಕ್ಷಮೆ ಕೇಳೋಗಿದ್ರು ಇವ್ರು ನಡೆದವಲ್ಲ ಗಡ್ಡೆಲ್ಲ ಸುಳ್ಳೇನಪ್ಪ ಅಂತೇಳಿ ಅದು ಯಾರು ಲಾಭ ಆಗ್ತದೆ. ಎರಡು ಬುದ್ಧಿವಂತ ಪಾರ್ಟಿಗಳಿದ್ದಾವೆ. ಇಲ್ಲಿದ್ದಂಥ ಈ ದೇಶದ ಎಲ್ಲ ಪಾರ್ಟಿಗಳು ಬುದ್ಧಿವಂತರದಾರಲ್ಲಿ. ಅವರೆಲ್ಲ ತಮಗೆ ಬೇಕಾಗಿದ್ದರೆ ಸರಿ, ತಮ್ಮ ಬೇಡ ಅದು ತಪ್ಪು. ಇವತ್ತು ರಾಹುಲ್ ಗಾಂಧಿ ಅವರು ಮಾಡಲಿ, ಇನ್ನೊಬ್ಬ ಅನುರಾಗ್ ಠಾಕೂರ್ ಮಾಡಲಿ, ಬೇಡ ಸ್ವತಃ ಮೋದಿ ಅವರು ಮಾಡಲಿ. ಮೋದಿ ಅವ್ರ ಕ್ಷೇತ್ರದಲ್ಲೂ ಅನೇಕ ಭೋಗಸುಗಳು ಆಗಿದ್ದಾವಂಥ ಆರೋಪಗಳು ಕೇಳಿಬರ್ತಾ ಇದ್ದಾವೆ. ಅದಕ್ಕಾಗಿ ಇವತ್ತು ಭಾಳ ಪ್ರಮುಖ ಕೆಲಸ ಏನಪ್ಪ ಅಂತಂದ್ರೆ ಇವೆಲ್ಲ ಆರೋಪಗಳು ಮುಕ್ತ ಆಗ್ಬೇಕಲ್ಲ ನಮ್ಮ ಚುನಾವಣಾ ಆಯೋಗ. ಆ ದಿವಸ ಹೆಜ್ಜೆ ಇಡಬೇಕು ವಿನಃ ನಾವು ಸಜ್ಜನರದೀವಿ ಅವ್ರು ಉಳಿಸಬೇಕಾಗಿತ್ತು ಮಾಡಬಹುದು ಇನ್ನೊಬ್ಬರನ್ನು ಹಾಕಿ ಓಡಿ ಹೋಗೋದಲ್ಲ. ಎಸ್ಕೇಪಿಸಮ್ ಅಂತೀವಿ ನಾವು ಅದಕ್ಕೆ. ಅದು ಆಗಬಾರ್ದು. ರಾಹುಲ್ ಗಾಂಧಿ ಅವರು ಈಗಂತ ಬಿಹಾರದ ದೊಡ್ಡ ಚಳವಳಿ ಮಾಡ್ಲಿಕ್ಕೆ ಅದನ್ನು ಅದು ಹೊಸ ರೂಪ ಪಡ್ಕೊಳ್ಳಿಕ್ಕತ್ತದ. ಅದರಿಂದಾಗಿ ಏನಂತೀವಪ್ಪ ಅಂತಂದ್ರೆ ನಾವು ಇದನ್ನು ಇಬ್ಬರು ಜಗಳದ್ರೆ ಮೂರನೇ ಹಾನಿ ಅಂದಾಗ ಜನಸಾಮಾನ್ಯರಿಗೆ ಹಾನಿ ಆಗಲಿಕ್ಕತ್ತದ. ಮತ್ತು ನಿಜವಾದ ಪ್ರಜಾಪ್ರಭುತ್ವ ಚಾಲನೆ ಆಗ್ತಾಯಿಲ್ಲ ಅನ್ನೋಂಥ ಒಂದು ವಿಶ್ಲೇಷಣೆ ಸಹ ಜನಗಳಿಗೆ ಬರ್ತಾಯಿದ್ದಾವೆ. ಅದೇನಾಗಲಿ ಒಟ್ಟಿನಲ್ಲೇ ಬಿಹಾರದಲ್ಲಿ ಅಕ್ರಮ ನಡೆಯೋದು ಬಿಡುವುದಿಲ್ಲ ಅಂದರೆ ಸ್ಟ್ರೈಕ್ ರೂಪದಲ್ಲೇ ಮೂಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಮತ್ತು ನಮ್ಮ ತೇಜಸ್ವಿ ಯಾದವ್. ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಚುನಾವಣಾ ಆಯೋಗನು ತನ್ನ ಕ್ಲಾರಿಫಿಕೇಷನ್ ಕೊಡೋ ಪ್ರಯತ್ನ ಮಾಡಿದೆ. ಕ್ಷಮಾ ಕೇಳಿ ಅಂತ ಅವ್ರು ಕೇಳಿದ. ಕ್ಷಮಾ ಕೇಳುವಂಥ ಕೆಲಸ ಅವ್ರು ಮಾಡಿಲ್ಲ. ಇದರಲ್ಲೇ ಮತದಾರ ಪಟ್ಟಿಯಲ್ಲಿ ದೋಷ ಇರೋದನ್ನು ಎತ್ತಿ ತೋರಿಸಿದ್ದಾರೆ ಮತ್ತು ಒಬ್ಬರ ಹೆಸರ 3-4 ಕಡೆ ಇರೋದನ್ನು ಎತ್ತಿ ತೋರಿಸಿದ್ದಾರೆ. ಇದು ಸಂವಿಧಾನ ತಂತ್ರ ತಿದ್ದುಕೊಳ್ಳೋದು ಚೇಂಜ್ ಮಾಡೋದು ಅವ್ರಿಗೆ ಬಿಟ್ಟಂಥ ವಿಷಯ ಮತ್ತು ಮಾಡಲೇಬೇಕಾಗಿದ್ದು. ಒಂದೇ ಓಟ್ ಎರಡಲ್ಲ, ಇದು ನೆನಪಿಡ್ಕೊಂಡು ಮಾಡಬೇಕು. ಆದರೆ ಇಲ್ಲೇ ಒಬ್ಬೊಬ್ಬ 4 ಓಟ 5 ಓಟ್ಗಳಿದ್ದಾವೆ. ಅದಕ್ಕೆ ತಡೆ ಆಗಬೇಕು ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗರಡಿ ವಂದನೆಗಳು.